ನಾನು ಇವ್ರನ್ನ ಯಾಕೆ ಇಲ್ಲಿ ನನ್ನ ಪಕ್ಕ ಕರೆಸ್ಕೊಂಡೆ ಅಂದರೆ ಆಯ್ಕಿರು ಬನ್ನಿ ಸರ್ ಇಲ್ಲಿ ಪ್ಲೀಸ್. ಸೊ ನನ್ನ ಮೊದಲನೇ ಸಿನಿಮಾದ ಡೈರೆಕ್ಟರ್ ಕಾಂತಾ ಕನ್ನಳ್ಳಿ. ನನಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು. ಸೊ ಇವ್ರ ಸಿನಿಮಾ ನನ್ನ ಸಿನಿಮಾ ಇದ್ದಂಗೆ. ಸೊ ಈ ಸಿನಿಮಾ ಬಗ್ಗೆ ಹೇಳೋಣ. ನನ್ನ ಮೊದಲನೇ ಸಿನಿಮಾದಲ್ಲಿ ಅಂದರೆ ಈ ಡೈರೆಕ್ಟರ್ ಎಷ್ಟು ಸೂಕ್ಷ್ಮತೆಯಿಂದ ಕಥೆಗಳನ್ನು ಹೇಳ್ತಾರೆ ಮತ್ತು ಅದನ್ನು ಜನರಿಗೆ ತಲುಪಿಸ್ತಾರೆ ಅಂದರೆ, ನನ್ನ ಫಸ್ಟ್ ಸಿನಿಮಾದಲ್ಲಿ ಈ ಸಂಬಂಧಗಳ ಬಗ್ಗೆ ಮತ್ತು ಪ್ರೀತಿ ಬಗ್ಗೆ ಇತ್ತು. ಈ ಸಿನಿಮಾದಲ್ಲಿ ಪ್ರೀತಿ ಬಗ್ಗೆ ಮತ್ತು ಜೀವನದ ಬಗ್ಗೆ ಇದೆ. ಅಂದರೆ ಇದರಲ್ಲಿ ಕಾಮನ್ ಪಾಯಿಂಟ್ ನೋಡಿ, ಪ್ರೀತಿ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕಿರಣ್ ಅವರು ಇವ್ರು ನಿಮ್ಮದೇ ಕಥೆ ಇದೆ ಗೊತ್ತಾಯಿತು, ರಿಯಲ್ ಸ್ಟೋರಿನ. ಇಲ್ಲ, ನಾವು ನೋಡಿರೋದು ಕೇಳಿರೋದು ಸರ್. ಓಕೆ. ಸೊ ಕಥೆಯಲ್ಲಿ ತುಂಬ ನೈಜಾಂಶ ಇದೆ. ಆ್ಯಂಡ್ ಇದು ಈ ವಾಸ್ತವತೆಗೆ ತುಂಬ ಸಿಂಕ್ ಆಗುತ್ತೆ ಇದು. ಆ್ಯಂಡ್ ಎಲ್ಲರೂ ಇಷ್ಟೇ ಪ್ರೀತಿ ಕೊಟ್ಟಿದ್ರು, ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ರು ಅಷ್ಟೇ ಪ್ರೀತಿ ಕೊಟ್ಟು ಸಿನಿಮಾ ನೋಡಿ. ಏನು ಹೊಸ ಹೀರೋ ಮೇಲೆ ನಿಮ್ಮ ಒಂಚೂರು ಬ್ಲೆಸ್ಸಿಂಗ್ಸ್ ಇರಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ತಿಂದು ಚೆಚ್ಚು ಬಿಸಾಕ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಿಂದ ಏನು ಹಿಡಿದಿಟ್ಕೊಂಡಿದ್ರು ಕ್ಲೈಮ್ಯಾಕ್ಸಲ್ಲಿ ತುಂಬ. ಆ್ಯಂಡ್ ವಿಜುವಲಿ ಲೊಕೇಶನ್ಸ್ ಎಲ್ಲ ಅಲ್ಟಿಮೇಟ್ ಆಗಿದೆ. ಈ ವೆದರ್ಗೂ ಅಲ್ಲಿಗೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಫ್ ಟುಡೇ ಆಲ್ ದಿ ಬೆಸ್ಟ್. ಸೂಪರ್ ಆಗಲಿ, ಬ್ಲಾಕ್ ಬಸ್ಟರ್ ಆಗಲಿ ಅಂತ ಸರ್. ಮತ್ತೆ ಇನ್ನೊಂದು ಚಾನ್ಸ್ ಕೊಡಿ ಸರ್ ಸಿನಿಮಾದಲ್ಲಿ. ಆಲ್ ದಿ ಬೆಸ್ಟ್. ಎಲ್ಲರೂ ಆಮೇಲೆ ಜಗಪ್ಪ ಅವರಾಗಲಿ, ಆಮೇಲೆ ನಮ್ಮ ಡಾಕ್ಟರ್ ಸುರಿ ಅವರಾಗಲಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪರಿಸ್ಥಿತಿ ಈಗಿನ ಜನ್ರೇಷನಲ್ಲಿ ಏನು ನಡೀತಾ ಇದೆ, ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇನ್ನೊಂದು ಏನಂದರೆ ಕೇಳಿದ್ದು, ಕತೆ ಇದೆಲ್ಲ ಬಂದು ಕಿರಣ್ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿಕೊಂಡೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಲವ್ ಹೇಗೆ ಕ್ಯಾರಿ ಆಗುತ್ತೆ, ಸೆಕೆಂಡ್ ಹಾಫಲ್ಲಿ ಎಮೋಷನ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಂದರೆ ನಾಟ್ ವೆರಿ ಈಸಿ. ಅಷ್ಟೊಂದು ಪರದೆ ಥರ ಅದು ಆ ಕಡೆನೂ ಜಾಸ್ತಿ ವಾಲಕ್ಕಾಗಲ್ಲ, ಈ ಕಡೆನೂ ಜಾಸ್ತಿ ವಾಲಕ್ಕಾಗಲ್ಲ. ಸೊ ಒಂದು ಮಧ್ಯದಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಪ್ಲಸ್ ನಮ್ಮ ಕಾಂತಾ ಸರ್ ಅವರು, ಅವ್ರದ್ದೊಂದು ಮೂರನೇ ಡೈರೆಕ್ಷನ್ನು. ಸೊ ಅವರು ತುಂಬ ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಹೆಚ್ಚಿಗೆ ನಾನೇನು ಮಾತಾಡೋಂಥದ್ದು ಏನಿಲ್ಲ. ಸಾಂಗ್ಗಳು ತುಂಬ ಚೆನ್ನಾಗಿದೆ. ಸೊ ಒಂದು ನೀನಿನಲ್ಲಿ ಅದೊಂದು ಡ್ಯೂಯೆಟ್ ಸಾಂಗ್, ಅದು ತುಂಬ ಚೆನ್ನಾಗಿದೆ. ಇನ್ನೊಂದು ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಎಂಡ್ವರೆಗೂ ನಮ್ಗೆ ಹಂಗೆ ಕರ್ಕೊಂಡೋಗಿ ಕೂರಿಸುತ್ತೆ. ಸೆಕೆಂಡ್ ಹಾಫಿಂದ ಅಂತೂ ಒಂಥರ ಎಮೋಷ್ನಲ್ ಇದು ಹಾಂಟ್ ಮಾಡುತ್ತೆ ಬೇರೆ ಥರ. ಹಿಂಗೆ ಅಂದರೆ ಎಂಡಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಮತ್ತೆ ಒಂದಾಗ್ತಾರ ಏನಾಗುತ್ತೆ. ಯಾಕೆಂದರೆ ಸ್ಟಾರ್ಟಿಂಗೇ ನಮ್ಗೆ ಗೊತ್ತಾಗುತ್ತೆ ಅದು ಏನಾಯಿತು ಅಂತ. ಅದಾದಮೇಲೆ ಮತ್ತೆ ಹೇಗೆ ಏನು ಅನ್ನೋದು ಚಿತ್ರ ಕರ್ಕೊಂಡು ಹೋಗುತ್ತೆ ನಮಗೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಕಿರಣ್ ಅವರಿಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಕಾಂತಾ ಸರ್ಗೆ ಆಲ್ ದ ಬೆಸ್ಟ್. ಏನು ಎಲ್ಲ ಪತ್ರಿಕಾ ಮಿತ್ರರಿದ್ದೀರಿ, ಒಂದು ಹೊಸ ಸಿನಿಮಾ ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾರೆ ಎಲ್ಲ ಜನ. ಏನು ಹೊಸ ಸಿನಿಮಾ, ಹೊಸ ಜನ ಮಾಡಿದ್ದಾರೆ ಅಂತ. ಟ್ರೈಲರ್ ಲಾಂಚಿಗೆ ಬಂದಿದ್ದೆ ನಾನು. ಟ್ರೈಲರ್ ಲಾಂಚ್ ಮಾಡಿದ್ವಿ ಅವತ್ತು. ಕಿರಣ್ ಬಗ್ಗೆ ನಾನು ಹೇಳಿದ್ದೆ. ಆ ಸಿನಿಮಾ ಟ್ರೈಲರ್ ನೋಡಿದಾಗ ಹೇಳಿದ್ದೆ ನಾನು, ಟ್ವಿಸ್ಟ್ಗಳಿದೆ, ಜೋಕ ಇದೆ, ಪ್ರೀತಿ ಇದೆ, ಲವ್ ಇದೆ ಎಲ್ಲ ಅಂತ. ಬಟ್ ತುಂಬ ಸಿನಿಮಾಗಳನ್ನು ನೋಡಿ ನಾವು ಆಚೆ ಬಂದಮೇಲೆ ಹೇಳ್ತಾ ಇರ್ತೀವಿ ಜನರಲ್ಲಿ, ಓ ತುಂಬ ಚೆನ್ನಾಗಿದೆ, ಹಂಗಿದೆ, ಹಿಂಗಿದೆ, ಬನ್ನಿ 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 ಅಂತ. ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ. ಇವತ್ತಿನ ದಿನ ಏನು ಯುವ ಜನತೆ ಇರ್ಬೋದು, ಅವರ ತಂದೆ ತಾಯಿಗಳಿರ್ಬೋದು, ಮತ್ತು ಒಂದು ಹೆಣ್ಮಗು ಗಂಡನ ಮನೆಗೆ ಹೋದಾಗ ಹೆಂಗೆ ಅವರು ಅಲ್ಲಿ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟಗಳಾಗುತ್ತೆ, ಮತ್ತು ಒಬ್ಬ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿ ಹೆಂಗೆ ನಡ್ಕೊತಾನೆ ಹೆಣ್ಮಕ್ಳ ಜೊತೆ, ಈ ನಿರ್ಧಾರಗಳು ಹಿಂದೆ ಏನೆಲ್ಲ ಆಗಬಾರ್ದು ಆಗುತ್ತೆ, ತಪ್ಪು ನಿರ್ಧಾರಗಳು ಹೆಂಗೆ ಹೆಣ್ಮಕ್ಳ ಜೀವನದಲ್ಲಿ ಮತ್ತು ಆ ಕುಟುಂಬದ ವಿಚಾರದಲ್ಲಿ ಎಷ್ಟು ನೋವುಗಳನ್ನು ತಂದು ಒಡ್ಡುತ್ತೆ ಅನ್ನೋದನ್ನು ಕಥೆಯಾಗಿ ನೋಡಬೇಕಾದಾಗ ನಾವಲ್ಲಿ ಕಳೆದೋಗ್ತೀವಿ. ಅಷ್ಟು ಚೆನ್ನಾಗಿ ಕಣ್ಣಿಗೆ ಕಡ್ದಂಗೆ ಒಂದು ಪ್ರೀತಿ ಇರ್ಬೋದು, ದೋಖ ಇರ್ಬೋದು, ತಂದೆ ತಾಯಿಯ ಎಮೋಷನ್ಸ್ ಇರ್ಬೋದು, ಮಕ್ಕಳ ಬಗ್ಗೆ ಇವತ್ತು ಸಮಾಜದಲ್ಲಿ ದೊಡ್ಡ ದೊಡ್ಡ ಮನೆಯ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಅಲ್ಲಿ ಕಥೆನಲ್ಲಿ ತಂದಿದ್ದಾರೆ. ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ, ಅದ್ಭುತವಾದ ಚಿತ್ರ. ಎಲ್ಲ ತಂದೆ ತಾಯಿಗಳು ಬಂದು ನೋಡಿ, ಮತ್ತು ಯುವ ಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಸ್ಪೆಷಲಿ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳದು ಇವತ್ತು ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಗಂಡು ಮಕ್ಕಳ ಬಗ್ಗೆ ಇವತ್ತಿಗೂ ಇನ್ನೂ ಇದೆ, ಸಮಾನತೆ ಅನ್ನೋದು ಬಂದಿಲ್ಲ. ಆದರೆ ಹೆಣ್ಮಕ್ಳು ಏನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಸ್ವಲ್ಪ ನಿಭಾಯಿಸ್ಕೊಂಡು ಹೋಗೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಹೆಣ್ಮಕ್ಳ ಜೀವನ
ಇವತ್ತು ಕಷ್ಟದಲ್ಲಿದೆ ತುಂಬ ಕಡೆ. ಆ ಹೆಣ್ಮಕ್ಳೆಲ್ಲ ಈ ಸಿನಿಮಾ ನೋಡಿ ಇದರಿಂದ ನಿಮಗೊಂದು ಪ್ರೇರಣೆ ಸಿಗುತ್ತೆ, ಮತ್ತು ಒಂದು ಜೀವನದ ನಿರ್ಧಾರಗಳು, ಒಂದು ಟೀನೇಜ್ ಮುಗಿದು ಯೌವನಾವಸ್ಥೆ ಮುಗ್ತೀರ ನೀವು, ಆ ಟೈಮಲ್ಲಿ ನಿಮ್ಮ ನಿರ್ಧಾರಗಳು. ಎಲ್ಲರೂ ನಮಸ್ಕಾರ. ನನ್ನ ಆತ್ಮೀಯ ಗೆಳೆಯ ಸುದಿ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ತುಂಬ ರಾಗ್ ಕಾಣಿಸ್ಕೊತಿದ್ದಾರೆ ಈ ಮೂವಿಯಲ್ಲಿ. ಲೈಫ್ ಟುಡೇಯಲ್ಲಿ ಕಿರಣ್ ಆದಿತ್ಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳೋದು ತಪ್ಪಾಗುತ್ತೆ. ನನಗೆ ತುಂಬ ಕಾಡ್ತಿ ಮೂವಿ. ಯಾಕಂದರೆ ಈ ಮೂವಿಯಲ್ಲಿ ಏನಿದೆ, ಲೈಫ್ ಟುಡೇಲಿ ಏನಿದೆ ಅದೆಲ್ಲ ನನ್ನ ಲೈಫಲ್ಲಿ ನಡೆದೋಗಿದೆ. ನಂದಂತಲ್ಲ, ತುಂಬ ಜನ ಲೈಫಲ್ಲಿ ನಡೆದೋಗಿದೆ. ಡಿಸಿಷನ್ ತಗೊಳ್ಳೋದು ತುಂಬ ಕಷ್ಟ. ಆ ಮೂಮೆಂಟಲ್ಲಿ ಆ ಪರಿಸ್ಥಿತಿನ, ಆ ಸಿಚುವೇಶನ್ನ ಫೇಸ್ ಮಾಡೋದು ತುಂಬ ಕಷ್ಟ. ನಾನು ಜನ್ಸಿಗಳ ಹತ್ರ, ಯೂತ್ ಹತ್ರ ಕೇಳ್ಕೊತೀನಿ, ಈ ಮೂವಿನ ಬಂದು ನೋಡಿ, ಮಕ್ಕಳು ನೋಡಿ, ಹೆತ್ತೋರು ನೋಡಿ, ಯಾರು ತಪ್ಪು ಯಾರು ಸರಿ ಎಲ್ಲನೂ ಗೊತ್ತಾಗ್ಬಿಡುತ್ತೆ. ತುಂಬ ಅದ್ಭುತವಾಗಿದೆ ಮೂವಿ. ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ಯಾಕಂದರೆ ಅದು ತುಂಬ ಕಾಡುತ್ತೆ. ಶಿವ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಮೃತ ಆಗಿರ್ಬೋದು, ಅಥವಾ ರಿಯಾ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ಇರೋ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ನಿಮ್ಮನ್ನು ಹಾಂಟ್ ಮಾಡುತ್ತೆ. ಇದೆಲ್ಲ ಕ್ಯಾರೆಕ್ಟರ್ ನಮ್ಮ ಅಕ್ಕಪಕ್ಕ ಇದೆ ಅಂತ ಅನಿಸ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ ಮೂವಿ. ಜಾಸ್ತಿ ಹೇಳಲ್ಲ, ಈ ಮೂವಿನ ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಲ್ಲೇ ನೋಡಿ. ನಾಡಿದ್ದೆಲ್ಲೂ OTT ಬಂದಾಗ ತುಂಬ ಒಳ್ಳೆ ಮೂವಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ಮತ್ತೆ ಪ್ರೈಸ್ ಮಾಡ್ತೀವಿ, ಹಂಗೆ ಮಾಡೋದು ಬೇಡ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಸಖತ್ತಾಗಿದೆ ಬ್ರೋ. ನಮ್ಮ ಸ್ಟೋರಿನೇ ನೆನಪಾಗ್ಬಿಡ್ತು. ಒಂದೊಂದು ಸೀನು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕತೆ ಬರೆದಿದ್ದೀರಾ. ತುಂಬ ನಮ್ಮ ಕನ್ನಡ ಜನ ದಯವಿಟ್ಟು ಬೇರೆ ಸಿನಿಮಾ ಎಲ್ಲ ಗೆಲ್ಸ್ಕೊಡ್ತಿದ್ದೀರಾ. ನಮ್ಮ ಬ್ರದರ್ದು ದಯವಿಟ್ಟು ಗೆಲ್ಲಬೇಕು, ಜನ ಬರಬೇಕು, ಮತ್ತು ಥಿಯೇಟ್ರೂ ಅಷ್ಟೇ ತುಂಬ ಜಾಸ್ತಿ ತಗೋಬೇಕು ಬ್ರದರ್. ಸಿನಿಮಾ ಗೆಲ್ಲುತ್ತೆ 100%. ನಮ್ಮ ಜನ, ಕನ್ನಡ ಜನ ಕೈ ಬಿಡಲ್ಲ. ಥ್ಯಾಂಕ್ ಯು ಸರ್. ಓಕೆ ಬ್ರದರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸರ್ ರೈಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಂಗಸು ಇರಲೇಬೇಕು ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ಪ್ರತಿಯೊಂದು ಹುಡುಗಿ ಯಶಸ್ಸಿನ ಹಿಂದೆ ಅಥವಾ ಜೀವನದ ಹಿಂದೆ ಒಂದು ಹುಡುಗ ಇರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಎಲ್ಲ ಹುಡುಗಿರ ಲೈಫಲ್ಲೂ ಒಂದು ಮೇಜರ್ ಡಿಸಿಷನ್. ಒಂದು ಹುಡುಗಿ ಲೈಫಲ್ಲಿ ಒಂದು ಹುಡುಗ ತುಂಬ ಮೇಜರ್ ಡಿಸಿಷನ್. ಸೊ ಅದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ಸಾಗಿ ತೊಗೊಂಡು ಏನೇನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಸುದೀಪ್ ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಸರ್ ಹೊಸ ಹೀರೋ ಅಂತ ಅನಿಸಿಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ಟು ದಿ ಟೀಮ್. ಎಲ್ರಿಗೂ ನಮಸ್ಕಾರ. ಸೊ ಈಗ ಲೈಫ್ ಟುಡೇ ಒಂದು ಹ್ಯಾಂಗ್ ಓವರಿಂದ ಏನೋ ಬರೋಕ್ಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ಒಂದು ಈಗಿನ ಕಾಲದಲ್ಲಿ ತುಂಬ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ. ಅಂದರೆ ಬರೀ ಫೈಟು ಅಥವಾ ಒಂದು ಗ್ಲಾಮರಸ್ ಐಟಮ್ ಸಾಂಗು, ಈ ಥರ ಒಂದು ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕಮರ್ಷಿಯಲ್ ಎಲಿಮೆಂಟ್ನ ಇಟ್ಕೊಂಡು ಸೊಸೈಟಿಗೆ ಒಂದು ಎಮೋಷ್ನಲಿ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಇಂಪಾರ್ಟೆಂಟು, ಈಗಿನ ಲಾಯಲ್ ಪ್ರೀತಿ ಎಲ್ಲರೂ ಹುಡ್ಕೋದು, ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಮೆಚುರಿಟಿ ಬಂದ ಮೇಲೆ ಮದುವೆ ಆಗೋದು ಇಂಪಾರ್ಟೆಂಟು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲರೂ ನಾವು ನೋಡಬೇಕು ಅಂದರೆ ಐ ಥಿಂಕ್ ಈ ಸಿನಿಮಾಗೆ ಖಂಡಿತವಾಗ್ಲೂ ಬರಬೇಕು. ಬಿಕಾಸ್ ನನ್ನ ಲೈಫಿಗೆ ತುಂಬ ಹತ್ತಿರ ಆಗಿದೆ. ಯಾಕಂದರೆ 15 ದಿನಕ್ಕೆ ನಾನು ಮದುವೆ ಇಟ್ಕೊಂಡು ಈ ಸಿನಿಮಾಗೆ ಬಂದಿದ್ದೀನಿ. ಐ ಥಿಂಕ್ ನನಗೊಂತ ಓಕೆ ಸಮಥಿಂಗ್ ಇಸ್ ಸ್ಟ್ರೈಕಿಂಗ್ ಮೈ ಲೈಫ್ ಅಂತ ಒಂದು ಮೆಸೇಜ್ ಕೂಡ. ಜಸ್ಟ್ 15 ಡೇಸಲ್ಲಿ ನಾನು ಕೂಡ ಮದುವೆ ಆಗ್ತಾ ಇದ್ದೀನಿ. ಬಟ್ ಮೆಚುರಿಟಿ ಬಂದಮೇಲೆ ನನಗೆ ಬೇಕಾಗಿರೋ ಚಾಯ್ಸ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಇನ್ಫಾರ್ಮೇಷನ್. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಹೀರೋ ನಮಗೆಲ್ಲೂ ಓವರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಹೀರೋಯಿನ್ ಕೂಡ ಅಷ್ಟೇ. ಆ್ಯಂಡ್ ಬರೋ ಎಲ್ಲ ಪಾತ್ರಗಳು ತುಂಬ ಲಿಮಿಟೆಡ್ ಆಗಿದ್ರು ಕೂಡ ಅಷ್ಟೇ ಒಂದು ಪ್ರಬುದ್ಧವಾಗಿ ನಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಎಲ್ಲರೂ ಮಕ್ಕಳು ತಂದೆ ತಾಯಿನ ಕರ್ಕೊಂಡು ಈ ಸಿನಿಮಾಗೆ ಬರಬೇಕು, ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಈ ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಇಂಥ ಸಿನಿಮಾ ಉಳಿಸಿದ್ರೆ ಒಂದಷ್ಟು ಸಿನಿಮಾ ನಿರ್ಮಾಪಕರು ಉಳಿತಾರೆ, ಒಂದಷ್ಟು ಒಳ್ಳೆ ಕಥೆಗಳು ಬರುತ್ತೆ, ಇಂಥ ಒಳ್ಳೊಳ್ಳೆ ಪ್ರತಿಭೆಗಳು ಕೂಡ ಹೊರಗಡೆ ಬರುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಪ್ರವೀಣಾ ಕುಲಕರ್ಣಿ ಅಂತ. ನಾನು ಕೂಡ ಚಲನಚಿತ್ರ ನಟಿ ಹಾಗೂ ನಿರ್ಮಾಪಕಿ. ಫಸ್ಟ್ ಆಫ್ ಆಲ್ ಲೈಫ್ ಟುಡೇ ನಿಜವಾಗ್ಲೂ ಜೀವನ ಇವಾಗಿಂದ, ಅಂದರೆ ನಾವು ನೋಡಿದಾಗಿಂದ ಈಗ ಒಂದು 10-20 ವರ್ಷದಿಂದ ನೋಡಿದಾಗ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ, ಎಲ್ಲರ ಲೈಫಲ್ಲಿ ಯಾವ ರೀತಿ ಇದೆ ಅಂತ ನಿಜವಲ್ಲ. ಅದರಲ್ಲೂ ಕೂಡ ಹುಡುಗಿರು ಹುಡುಗರಿಗೆ ಒಂದು ಪ್ರೀತಿ, ಮದುವೆ ಪ್ಲಸ್ ಕರಿಯರ್ ಮೂರನ್ನು ಕೂಡ ಒಂದು ಒಳ್ಳೆ ಕಂಟೆಂಟ್ ಆಗಿ ತೆಗೆದಿದ್ದಾರೆ ಈ ಲೈಫ್ ಟುಡೇ ಡೈರೆಕ್ಟರು. ಒಳ್ಳೆ ಸಂಭಾಷಣೆ ಇದೆ, ಡೈಲಾಗ್ಸು ಕೆಲವೊಂದ್ಸರಿ ಎಷ್ಟು ಖುಷಿ ಕೊಡುತ್ತೆ. ಪ್ರೀತಿಲಿ ಮುಳುಗೋ ಥರ ಮಾಡಿದ್ದಾರೆ ಅಂದರೆ, ಜೊತೆಗೆ ಋಷಾ ಹೀರೋಯಿನ್ ಆ್ಯಕ್ಟಿಂಗಲ್ಲಿ ಎಲ್ಲ ಎಮೋಷನ್ಸು ನಾವು ನೋಡ್ಬೋದು.
ಎಷ್ಟು ಪ್ರೀತಿಲಿ ಮುಳುಗಿರೋದು ಅಷ್ಟೇ ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ಆ ಮದುವೆ ನಂತರ 2 ಟ್ವಿಸ್ಟ್ಗಳು ವಾಪಸ್ ಬಂದಾಗ ಎಲ್ಲ ಮುಗಿಸ್ಕೊಂಡು ಒಬ್ಬಳೇ ಇಂಡಿಪೆಂಡೆಂಟ್ ಆಗಿ ಹೊರಟುಬಿಡ್ತಾಳೆ ಅನ್ನೋ ಒಂದು ಕಂಟೆಂಟ್ ಜೊತೆಗೆ ಮತ್ತೆ ಮರಳಿ ಪಡೆಯುವಂತಹ ಪ್ರೀತಿ ಏನಿದೆಯಲ್ಲ ಅದ್ಭುತವಾಗಿ ತೋರಿಸಿದ್ದಾರೆ. ಎಲ್ರಿಗೂ ಮನಸ್ಸಿಗೆ ನಾಟತ್ತೆ. ಇದು ಎಸ್ಪೆಷಲಿ ನೋಡಬೇಕು ಅಂದರೆ ಈಗಿನ ಕಾಲದಲ್ಲಿ ಮದುವೆ ಆಗಬೇಕು ಬೇಡೋ ಅನ್ನುವಂಥ ಗೊಂದಲ ಹುಡುಗಿರಿಗೂ ಇದೆ. ಸೊ ಪೇರೆಂಟ್ಸ್ ಜೊತೆಗೆ ಬರಬೇಕು. ಸೊ ನಿಜವಾದ ಪ್ರೀತಿ ಇದ್ರ ಜೊತೆ ಮದುವೆ ಆಗಬೇಕು ಅನ್ನೋಂಥ ಏನು ಮೆಸೇಜ್ ಇದೆ. ಖಂಡಿತವಾಗಿ ಎಲ್ರಿಗೂ ಮನಸ್ಸು ಮುಟ್ಟತ್ತೆ. ಮತ್ತು ಹಾಡುಗಳು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಹಾಡುಗಳು ತಲೆಯಲ್ಲಿ ಗುನ್ಗುಡ್ತಾ ಇದೆ. ವೃಷಾನ್ ಆ್ಯಕ್ಟಿಂಗು ಮತ್ತು ಹೀರೋ ಹೊಸದಾಗಿ ಬಂದಿರೋಂಥ ಕಿರಣ್ ಅವ್ರದ್ದು ಅದ್ಭುತವಾದ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ಈ ಮೂವಿ ಎಲ್ಲರೂ ಪ್ಲೀಸ್ ಒಂದು ಸರಿ ನೀವು ಥಿಯೇಟರಿಗೆ ಬಂದು ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಗಾಯಕಿ ಶಶಿಕಲಾ ಸುನಿಲ್. ಲೈಫ್ ಟುಡೇ ಚಿತ್ರ ಕಿರಣ್ ಸರ್ ನನಗೆ ಸೆಕೆಂಡ್ ಹಾಫ್ ಎಸ್ಪೆಷಲಿ ತುಂಬ ಇಷ್ಟ ಆಯಿತು. ನೀವು ಎಮೋಷನ್ ಅವರು ಸ್ಕ್ರೀನ್ ಮೇಲೆ ತೋರಿಸಿರೋಂಥ ರೀತಿ ಬಹಳ ಸಟಲ್ಡಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ಬೀಯಿಂಗ್ ಅ ಸಿಂಗರ್ ನನಗೆ ಮ್ಯೂಸಿಕ್ ಪಾರ್ಟು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಲಾಸ್ಟಲ್ಲಿ ಒಂದು ಬಿಟ್ ಸಾಂಗ್ ಬರುತ್ತೆ ಅಪ್ಪನ ಹೇಗದು ಅಂತ. ಆ ಹಾಡನ್ನು ನನ್ನ ಕೈಲಿ ಹಾಡಿಸಿದ್ರು. ಸರ್ ಕೂಡ ಇದ್ದರು ರೆಕಾರ್ಡಿಂಗಲ್ಲಿ. ಸೊ ಒಂದು ಅದ್ಭುತವಾದ ಚಿತ್ರ. ಇಡೀ ಕನ್ನಡಿಗರು ಎಲ್ಲರೂ ಸೇರಿ ಚಿತ್ರವನ್ನು ಗೆಲ್ಲಿಸೋಂಥ ಒಂದು ದೊಡ್ಡ ಪ್ರಯತ್ನ ಆಗಲೇಬೇಕು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಲೈಫ್ ಟುಡೇ ಸೆಕೆಂಡ್ ವೀಕಿಗೆ ಬಂದಿದ್ದೀವಿ. ಆ್ಯಂಡ್ ಇರೋ ಫ್ಯಾಕ್ಟ್ ಮಾತಾಡ್ತೀನಿ. ಎಲ್ಲ ಕಡೆ ಅದ್ಭುತವಾದ ರಿಪೋರ್ಟ್ಸು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಥಿಯೇಟ್ರಿಗೆ ಬಂದವರೆಲ್ಲ ಆಲ್ಮೋಸ್ಟ್ ಎಲ್ಲ ಅಳ್ತಾ ಇದ್ದಾರೆ. ಬಟ್ ಒಂದು ಚಿಕ್ಕ ಸಮಸ್ಯೆ ಅಂದರೆ ತುಂಬ ಕಡೆ ನಮ್ಮ ಸಿನಿಮಾ ರೀಚ್ ಆಗ್ತಿಲ್ಲ. ಕೆಲವೊಂದು ಆಡಿಯನ್ಸ್ಗೆ, ಕೆಲವೊಂದು ವರ್ಗಕ್ಕೆ ಅದು ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಇನ್ನೊಂದು ವೀಕ್ ಅಷ್ಟೇ ನಮ್ಗೆ ಟೈಮ್ ಇರೋದು. ಸೊ ಆ್ಯಕ್ಚುಲಿ ತುಂಬ ಖುಷಿಯಾಗಿದ್ದೀನಿ. ಒಬ್ಬ ಹೊಸಬನ್ ಸಿನಿಮಾ, ಸ್ಟಾರ್ಗಳು ಸಿನಿಮಾ ಜನ ಬರೋದು ಓಕೆ. ಹೊಸಬನ್ ಸಿನಿಮಾಗೆ ಆ್ಯಕ್ಚುಲಿ ತುಂಬ ಹೌಸ್ಫುಲ್ ಶೋಸ್ ಆಯಿತು. 80% ಆಕ್ಯುಪೆನ್ಸಿ ವೀರೇಶಲ್ಲಿ, ಓರಿಯನ್ ಮಾಲಲ್ಲೆಲ್ಲ. ಸೊ ತುಂಬಾ ಖುಷಿ ಇದೆ. ಆ್ಯಂಡ್ ಕಂಟೆಂಟ್ ಅಂತ ತುಂಬ ಸರಿ ಹೇಳ್ತಾ ಇದೆ. ಕಂಟೆಂಟ್ ಸಿನಿಮಾ ಮಾಡಿದ್ದೀನಿ, ಬಟ್ ಆ್ಯಕ್ಚುಲಿ ತುಂಬ ಬೇಜಾರಿದೆ. ನೆಕ್ಸ್ಟ್ ಕಂಟೆಂಟ್ ಮಾಡಬೇಕಾ, ಕಮರ್ಷಿಯಲ್ ಮಾಡಬೇಕಾ, ಇದರ ಒಳ್ಳೆ ಸಿನಿಮಾ ಮಾಡಬೇಕಾ, ತಿರ್ಗಾ ಕಮರ್ಷಿಯಲ್ಗೆ ಹೋಗ್ಬೇಕಾ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದೆ, ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಮುಂಚೆ ಎಲ್ಲ ಹೇಳ್ತಾ ಇದೆ ತೆಲುಗು ತಮಿಳ್ ರೇಂಜಿಗೆ ಸಿನಿಮಾ ಮಾಡಬೇಕು ಅಂತ. ಈ ಪರಿಸ್ಥಿತಿ ಎಲ್ಲ ನೋಡಿದಾಗ ಒಂದು ಗೊತ್ತಾಗ್ತಾ ಇದೆ, ತಮಿಳು ತೆಲುಗು ಅವ್ರನ್ನೆಲ್ಲ ಕರ್ಕೊಂಬಂದು ಸಿನಿಮಾ ಮಾಡಬೇಕು ಅಂತ. ಆವಾಗಲೇ ಎಲ್ಲರೂ ನೋಡ್ತಾ ಇದ್ದಾರೆ. ಏನು ಹೇಳ್ಬೇಕು ಗೊತ್ತಿಲ್ಲ. ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳ್ಕೊಂತೀನಿ. ಈ ಥರ ಸಿನಿಮಾ ಮಿಸ್ ಮಾಡ್ಕೊಂಡು ಆಮೇಲೆ OTTಲಿ ಹೊಗಳಿದ್ರೆ ಏನೂ ಉಪಯೋಗ ಇಲ್ಲ. ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ. ಸೊ ದಯವಿಟ್ಟು ಕೈ ಮುಗಿದು ಮನವಿ ಮಾಡ್ತೀನಿ, ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ನನ್ನ ಹೆಸರು ಸುರೇಖಾ ಕುಲಕರ್ಣಿ ಅಂತ. ನಾನು ದೂರದರ್ಶನದ ನಿರೂಪಕಿ. ಈ ಸಿನಿಮಾ 2.5 ಗಂಟೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸುಂದರ ಚಿಕ್ಕಮಗಳೂರಿನ ಸುತ್ತಮುತ್ತಲು ಎಲ್ಲ ಶೂಟಿಂಗ್ ಮಾಡಿದ್ದಾರೆ. ಸಿನಿಮಾದ ಕತೆ ನಿಜವಾಗ್ಲೂ ತುಂಬ ಒಂಥರ ಮನಸ್ಸಿಗೆ ಮುಟ್ಟೋ ಥರ ಇದೆ. ಈಗಿನ ಕಾಲದಲ್ಲಿ ಎಲ್ಲ ಹುಡುಗಿರಿಗೂ ಒಂಥರ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಯಾವ ಮದುವೆ ಅಂತ ಬಂದಾಗ ಅದು ಮೊದಲಿನ ಕಾಲಕ್ಕೂ ಇವಾಗೂ ತುಂಬಾ ಡಿಫ್ರೆನ್ಸ್ ಆಗಿದೆ. ಅದನ್ನು ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಳ್ತಾರೆ. ಯಾವ ಥರ ತಂದೆ ತಾಯಿ ಪ್ರೀತಿನ ನೋಡಬೇಕು ಅಥವಾ ಪ್ರೀತಿಸಿದ ಹುಡುಗನ ನೋಡಬೇಕು, ಆ ಕನ್ಫ್ಯೂಷನು ಎಲ್ಲ ಹುಡುಗಿರಲ್ಲೂ ಇರುತ್ತೆ. ಸೊ ಅದನ್ನ ಯಾವ ಥರ ನಿಭಾಯಿಸಬೇಕು, ಆ ಗೊಂದಲ ಎಲ್ರಿಗೂ ಇರುತ್ತೆ. ಅದರಲ್ಲಿ ಇಲ್ಲಿ ವೃಷಾ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಹಾಗೆ ಇಬ್ಬರು ಹೀರೋಗಳು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಪ್ರತಿಯೊಂದು ಸೀನಲ್ಲಿನೂ ಒಂದು ದುಃಖ ಇರ್ಬೋದು, ಖುಷಿ ಸನ್ನಿವೇಶ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲನೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಇದು ಎಲ್ರಿಗೂ ಒಂದು 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 ಅನುಭವವನ್ನು ಕೊಡುತ್ತೆ. ಸೊ ಇದರಲ್ಲಿ ಹೇಗೆ ಯಾವ ಹುಡುಗಿಗೆ ಬರೀ ಪ್ರೀತಿ ಅಷ್ಟೆಲ್ಲ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಕೊನೆಗೆ ಮತ್ತೆ ಮರಳಿ ಪ್ರೀತಿನೂ ಬೇಕು, ತಮ್ಮ ಸ್ವಂತ ಕಾಲ ಮೇಲೂ ನಿಂತ್ಕೊಳ್ಬೇಕು ಅನ್ನುವಂತಹ ಅದ್ಭುತವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದು ನಿಮಿಷ, ಆ್ಯಕ್ಚುಲಿ ಅವ್ರ ಬಗ್ಗೆ ನಾನು ಹೇಳಬೇಕು. ಸಿನಿಮಾ ರಿಲೀಸ್ ಆದಾಗ ಬಂದು ರಿವ್ಯೂ ಕೊಟ್ಟಿದ್ರು. ಮಿಲಿಯನ್ ಗಟ್ಟಲೆ ಓಡ್ತು ಎಲ್ಲ ಪೇಜಲ್ಲಿ ಇವ್ರದ್ದೇ. ಸಿನಿಮಾ ರಿಲೀಸ್ ಆದಾಗಿಂದ ಡೈಲಿ ಫೋನ್ ಮಾಡ್ತಾ ಇದ್ದಾರೆ, ಅಣ್ಣ ನಂಗೆ ಯಾಕೋ ಬೇಜಾರಾಗ್ತಿದೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ಏನಕ್ಕಂದ್ರೆ ದಯವಿಟ್ಟು ಹೇಳ್ಬಿಟ್ಟಿದ್ದಾರೆ. ನಿಜ ಹೇಳ್ತೀನಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ.
ಯಾಕೆಂದರೆ ಇದು ಈ ಸಮಾಜಕ್ಕೆ ಬೇಕಾಗಿರೋಂಥ ಸಿನಿಮಾ. ಯಾಕೆಂದರೆ ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು, ಇವತ್ತು ರೋಡಲ್ಲಿ ಎಷ್ಟೋ ಜನ ಬಿದ್ದು ಒದ್ದಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಈ ಸಿನಿಮಾ ಸ್ಫೂರ್ತಿ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್, ನಾನು ಯಾವ ಸಿನಿಮಾಗೂ ನಾನು ಎಷ್ಟೋ ಸಿನಿಮಾಗೂ ರಿವ್ಯೂ ಕೊಟ್ಟಿದ್ದೀನಿ, 2 ಸಿನಿಮಾ ನಾನು ರಿವ್ಯೂ ಕೊಡೋ ಉದ್ದೇಶ ಏನು ಗೊತ್ತಾ ಸರ್, ನನ್ನಂಥ ಲಕ್ಷಾಂತರ ಜನ ಕನಸು ಹೊತ್ಕೊಂಡು ಬಂದಿರ್ತಾರೆ ಇಂಡಸ್ಟ್ರಿಗೆ. ಇಲ್ಲಿ ಸಿನಿಮಾ ಉಳಿದ್ರೆ ನಮ್ಮಂಥ ಲಕ್ಷಾಂತರ ಜನ ಉಳಿತಾರೆ. ಸಿನಿಮಾನೇ ಉಳಿಲಿಲ್ಲ ಅಂದರೆ ನಮ್ಮಂಥ ಲಕ್ಷಾಂತರ ಜನ ಆಸೆ ಕನಸು ಕಟ್ಟಿರೋರು ಎಲ್ಲೋಗ್ಬೇಕು ಸರ್. ಅದಕ್ಕೆ ಹೇಳ್ತಿದ್ದೀನಿ ಸರ್, ಇಂಥ ಸಿನಿಮಾ ಗೆಲ್ಲಿಸ್ಬೇಕು ಸರ್. ಪರಭಾಷೆ ಸಿನಿಮಾಗಳಿಗೆ ಯಾರು ದೊಡ್ಡದಾಗಿ ಮಾತಾಡ್ತಾರೆ, ಕನ್ನಡ ಸಿನಿಮಾ ಸರ್ ಎಷ್ಟು ಚೆನ್ನಾಗಿದೆ. ಲೈಫ್ ಟುಡೇ ನಿಜವಾಗ್ಲೂ ಹೇಳ್ತೀನಿ ಸರ್, ಇದು ಲೈಫೇ ಕೊಟ್ಟಿದೆ ಕೆಲವೊಬ್ರು ಜೀವನಕ್ಕೆ. ಇದು ನೋಡಿದ್ರೆ ಲೈಫೇ ಕೊಟ್ಬಿಡುತ್ತೆ. ಇದು ಲೈಫ್ ಟುಡೇ ಸಿನಿಮಾ ಇದೆಯಲ್ಲ, ಎಷ್ಟೋ ಜನ ಲವ್ ಬ್ರೇಕಪ್ ಆಗಿರೋರಿಗೆ ಲೈಫ್ ಕೊಟ್ಬಿಡುತ್ತೆ. ಒಂದು ಉದಾಹರಣೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸರ್, ಸುಮಾರು ಜನ ಬೇರೆ ಸಿನಿಮಾಗಳು ಮಾಡ್ತಾರೆ, ಲವ್ ಸ್ಟೋರಿ ಅದು ಇದು, ಲಾಸ್ಟಲ್ಲಿ ಒಂದಾಗ್ಬಿಡ್ತಾರೆ. ಆದರೆ ಸಿನಿಮಾದಲ್ಲಿ ಹೆಂಗೆ ಬದುಕಬೇಕು, ಹೆಂಗಿರಬೇಕು, ಆಮೇಲೆ ಲವ್ ಎಲ್ಲರೂ ಮಾಡ್ಬಿಡ್ತಾರೆ ಸರ್. ಲವ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಅದೆಲ್ಲ ಎಲ್ಲ ಸಿನಿಮಾಗಳಲ್ಲಿ ಇರುತ್ತೆ. ಈ ಸಿನಿಮಾದಲ್ಲಿ ಪಾಠ ಹೇಳ್ಕೊಡುತ್ತೆ. ಆಗಿನ ಕಾಲದ ಸಿನಿಮಾಗಳು ನೋಡಿ, ಎಷ್ಟೋ ಸಿನಿಮಾಗಳು ಉದಾಹರಣೆ ಇದೆ. ಸಿನಿಮಾ ಬಂದು 2 ನಿಮಿಷ ಎಲ್ಲ ಬೋರ್ ಆಗಿರುತ್ತೆ, ಬಂದು ಸಿನಿಮಾ ನೋಡಿದಾಗ ಮನುಷ್ಯ ಚೇಂಜಸ್ ಆಗಿ ಹೋಗ್ತಾನೆ ಸರ್. ಸಿನಿಮಾ ಬೇಜಾರಾದಾಗೆ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡೋದು. ಈ ಸಿನಿಮಾ ಲೈಫ್ ಟುಡೇ ಇದೆಯಲ್ಲ, ಈ ಸಿನಿಮಾ ಬಂದು ನೋಡಿದಾಗ 100% ನಾನು ಮನಸಾಕ್ಷಿಯಾಗಿ ಹೇಳ್ತೀನಿ ಸರ್, ಬಂದು ಸಿನಿಮಾ ನೋಡಿದವರು ಲೈಫ್ ಚೇಂಜ್ ಆಗಿ ಹೋಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್, ಎಷ್ಟೋ ಜನ ತಂದೆ ತಾಯಿಗಳು ಈ ದುಡ್ಡಿನ ಆಸೆಗೋಸ್ಕರ, ದುಡ್ಡಿನ ವ್ಯಾಮೋಹಗೋಸ್ಕರ ಮಕ್ಕಳನ್ನ ಎಂತೆಂಥವ್ರಿಗೋ ಕೊಟ್ಬಿಡ್ತಾರೆ. ಅದೊಂಥರ 4 ಗೋಡೆ ಮಧ್ಯೆ ಜೈಲಲ್ಲಿ ಕೂಡ ಹಾಕ್ದಂಗೆ ಮಕ್ಕಳನ್ನ. ಆದರೆ ಬಡವನ್ ಕೊಟ್ಟು ನೋಡಿ, ಒಬ್ಬ ರೈತನ ಮಗನ ಕೊಟ್ಟು ನೋಡಿ, ಒಬ್ಬ ಮಿಡಲ್ ಕ್ಲಾಸಿನ ಮಗನಿಗೆ ಕೊಟ್ಟು ನೋಡಿ, ಲೈಫೇ ಲೀಡ್ ಆಗಿರುತ್ತೆ. ಯಾಕೆ ಸರ್, ನೀವೇ ಲೈಫ್ ಲೀಡ್ ಮಾಡ್ಬೋದಲ್ಲ? ನಿಮ್ಮ ಹತ್ರ ಕೋಟಿ ಅಂತ ಗಂಟಲೆ ಆಸ್ತಿ ಇರುತ್ತೆ, ನಿಮ್ಗಿನ್ನ ಕೋಟಿ ಇರೋಂಗೆ ನೋಡ್ತೀರ, ಅವನಿಗೊಂದು ಲೈಫ್ ಕೊಡ್ಬೋದಲ್ವಾ? ನಾನು ಹೇಳೋದು ಇಷ್ಟೇ ಸರ್, ನಿಮ್ಮ ಮಕ್ಕಳು ಲೈಫ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳನ್ನ ಇಷ್ಟಪಟ್ಟಿರೋರ ಲೈಫನ್ನು ನೀವು ನೋಡ್ಬೇಕು ಸರ್. ಅವರು ಒಬ್ಬರು ತಂದೆ ಮಕ್ಕಳಾಗಿರ್ತಾರೆ, ಅವ್ರಿಗೊಂದು ಲೈಫ್ ಇರುತ್ತೆ. ಇವತ್ತು ಎಷ್ಟೋ ಜನ ಬಾರಲ್ಲಿ ಕೂತ್ಕೊಂಡು ಸಾಯ್ತಿರ್ತಾರೆ ಸರ್. ಈ ಸಿನಿಮಾಗೆ ದೇವರಾಣಿಗೆ ಹೇಳ್ತಿದ್ದೀನಿ ಸರ್, ಕೈ ಮುರಿದು ಎಲ್ಲ ಕನ್ನಡಿಗರಿಗೆ ಹೇಳ್ತೀನಿ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನೀವು ಪ್ರಮೋಟ್ ಮಾಡಬೇಕು, ನಿಜವಾಗ್ಲೂ ಹೇಳ್ತಿದ್ದೀನಿ. ನಿಜ, ಈ ಸಿನಿಮಾ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್. ನಾನು ಸ್ವಂತ ದುಡ್ಡು ವಾಪಸ್ ಕೊಡ್ತೀನಿ ಸರ್. ಸಿನಿಮಾ ಬಂದು ಕುಂತು ನೋಡಿ, ನೀವೇನಾದರೂ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸರ್, ಪ್ರೊಡ್ಯೂಸರ್ ಗೊತ್ತಿಲ್ಲ, ನನಗೆ ಹೀರೋ ಸರ್ ಮಾತ್ರ ಗೊತ್ತು. ನನ್ನ ಸ್ವಂತ ದುಡ್ಡು ಸರ್, ನಾನು ಕೂಲಿ ಮಾಡೋನು, ನಾನು ಸ್ವಂತ ದುಡ್ಡು ಕೊಡ್ತೀನಿ ಸರ್ ನಿಮಗೆ. ನಾನು ಸ್ವಂತ ದುಡ್ಡು ಟಿಕೆಟ್ ಫ್ರೀ ಕೊಡ್ತೀನಿ ನಿಮಗೆ. ಸಿನಿಮಾ ಕುತ್ಕೊಂಡು ಬಂದು ನೋಡಬೇಕು, ಸುಮ್ಮನೆ ಹೇಳ್ಬಾರ್ದು. ಸಿನಿಮಾ ಕುತ್ಕೊಂಡು ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಂದು ಇಷ್ಟ ಹಿಡಿದು ಅಗಸ್ತ್ಯ ರಾಜು ಅಂತೇಳಿ ಅಫಿಷಿಯಲು ಮಾಡಿ 100ಕ್ಕೆ 100 ನಮ್ಮ ತಾಯಿನಾಗೂ ದುಡ್ಡು ವಾಪಸ್ ಕೊಡ್ತೀನಿ ಸರ್ ನಾನು. ನಿಜವಾಗ್ಲು ಸರ್, ಒಳ್ಳೇದಾಗಲಿ ಸರ್. ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಸರ್, ಯೂತ್ಗೆ ಒಳ್ಳೇದಾಗಲಿ ಸರ್. ತುಂಬ ಜನ ಎಲ್ಲ ಇಂಡಸ್ಟ್ರಿಯಲ್ಲಿ ದೊಡ್ಡ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ ಎಲ್ಲರೂ ಫೋನ್ ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅವರೆಲ್ಲ ಒಂದು ಮಾತು ಹೇಳಿದ್ರು, ಈ ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ ಒಂದೇ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಏನು ಅಂದರೆ ಅದು ಹೊಸಬ್ರು ಅಂತ. ಅವ್ರು ಡೈರೆಕ್ಟಾಗಿ ಆ ಸ್ಟಾರ್ ಹೆಸರು ಹೇಳಿದ್ರು. ಇದೇ ಫಿಲಮು ಗಣೇಶ್ ಅವ್ರಿಗೆ ಹೋಗಿದ್ರೆ ಇನ್ನೊಂದು ಮುಂಗಾರು ಮಳೆ ಆಗಿರೋದು. ಒಬ್ಬ ಒಳ್ಳೆ ದೊಡ್ಡ ಪ್ರೊಡ್ಯೂಸರ್. ಸೊ ದಯವಿಟ್ಟು ಹೊಸಬ್ರು ಸಿನಿಮಾ ಅಂತ ಕಡೆಗಣಿಸ್ಬೇಡಿ. ದಯವಿಟ್ಟು ಒಂದ್ಸರಿ ಥಿಯೇಟ್ರಿಗೆ ಬಂದು ಸಿನಿಮಾ ಏನು ಅಂತ ನೋಡಿ. ನಿಮ್ಗೆಲ್ರಿಗೂ ಕಾಡ ಅಂತ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ತುಂಬ ರಿಯಲಿಸ್ಟಿಕ್ ಆಗಿದೆ ಕತೆ. ಕಿರಣ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೆಲವೊಂದು ಗ್ಲಿಚಸ್ ಇತ್ತು, ಬಟ್ ಅದನ್ನು ಕಾಂಟೆಂಟ್ ಕವರ್ ಮಾಡ್ಕೊಂಬಂದ್ಬಿಟ್ಟಿದೆ. ಸೊ ಎಲ್ರಿಗೂ ಒಂದು ವಿನಂತಿ, ದಯವಿಟ್ಟು ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ಜಸ್ಟ್ ಲೈಫ್ ಟುಡೇ ಸಿನಿಮಾ ನೋಡ್ಕೊಂಡು ಬರ್ತಿದ್ದೀವಿ. ಹೊಸಬ್ರು ಸಿನಿಮಾ ನಾವು ಸಪೋರ್ಟ್ ಮಾಡಬೇಕು. ಕನ್ನಡದ ಸಿನಿಮಾಗಳು ಬೆಳಿಬೇಕು, ಹೊಸಬ್ರು ಹೊಸ ಮುಖಗಳು ಬೆಳಿಬೇಕು. ದಯವಿಟ್ಟು ಸಿನಿಮಾ ಬಂದು ನೋಡಿ ಎಲ್ಲರೂ. ಕಂಟೆಂಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಒನ್ ಟೈಮ್ ನೋಡೋ ಸಿನಿಮಾ, ದಯವಿಟ್ಟು ಕಮ್ ಅಂಡ್ ವಾಚ್. ಥ್ಯಾಂಕ್ ಯು. ಸಿನಿಮಾ ಈಗ ತಾನೇ ನೋಡಿದ್ವಿ. ಲೈಫ್ ಟುಡೇ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ಕಿರಣ್ ಬ್ರೋ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ನನಗೆ ಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯಿತು. ಏನಪ್ಪ ವಿಷಯ ಅಂದರೆ, ಸಿನಿಮಾ ಸುಮಾರು ಜನಕ್ಕೆ ಈ ಥರ ಸಿನಿಮಾಗಳು ತಲುಪಬೇಕು. ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೆಕೆಂಡ್ ಹಾಫಲ್ಲಿ ಸ್ಪೆಷಲಿ ಇಷ್ಟ ಆಗಿದೆ ಏನಂದರೆ, ಅವರು ಈಗಿನ ಕಾಲದ ಹುಡುಗಿರು ದುಡ್ಡಿರೋನ್ ಮದುವೆ ಆಗ್ಬೇಕಾ, ಮನ್ಸು ಕೊಡೋನ್ ಮದುವೆ ಆಗ್ಬೇಕಾ, ಕ್ಲಾರಿಟಿ ಇರೋನ್ ಮದುವೆ ಆಗ್ಬೇಕಾ, ಅಥವಾ ಕನ್ಫ್ಯೂಷನಲ್ಲಿ ಇರೋನ್ ಮದುವೆ ಆಗ್ಬೇಕಾ, ಅಥವಾ ಅವ್ರ ಕನ್ಫ್ಯೂಷನಲ್ಲಿ ಇದ್ದರೆ ಮದುವೆ ಆಗ್ಬೇಕಾ, ಅಥವಾ ಅವ್ರ ಕ್ಲಾರಿಟಿಲಿ ತುಂಬ ವಿಷಯಗಳು, ಕ್ವಶನ್ಗಳಿಗೆ ಇದೊಂದು ಆನ್ಸರು. ಸೊ ತುಂಬ ಚೆನ್ನಾಗಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಈಗಿನ ಜನ್ರೇಷನ್ಗೆ ಏನು ಬೇಕೋ ಎಲ್ಲನೂ ಈ ಸಿನಿಮಾದಲ್ಲಿದೆ.
ಸೊ ಓವರಾಲ್ ಒಂದು ಒಳ್ಳೆ ಸಿನಿಮಾ. ನೀವು ತುಂಬ ಕಷ್ಟಪಟ್ಟಿದ್ದೀರಾ, ಇವಾಗಲೂ ಒಬ್ಬರೇ ಕಷ್ಟಪಡ್ತಿದ್ದೀರಾ, ಅದೊಂದು ಬೇಜಾರು. ಎಲ್ಲರೂ ಒಟ್ಟಿಗೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು. ನೋಡ್ತಾ ಬಂದಿದ್ದೀವಿ ಸಿನಿಮಾ ಟೀಮ್ನ. ಬಟ್ ಕಿರಣ್ ಬ್ರೋ ಒಬ್ಬರೇ ಪಾಪ ಓಡಾಡ್ತವ್ರೆ, ಎಷ್ಟು ಹೊಡೆದಾಡ್ತವ್ರೆ. ಒಬ್ಬ ವ್ಯಕ್ತಿ ಎಷ್ಟು ಹೊಡೆದಾಡ್ಬೇಕು ಅಷ್ಟೆಲ್ಲ ಹೊಡೆದಾಡ್ತಿದ್ದಾರೆ. ಇವ್ರಿಗೋಸ್ಕರ ಈ ಸಿನಿಮಾ ತುಂಬ ಒಳ್ಳೇದಾಗಬೇಕು ಅಂತ ನಾನು ಮನಸಾರೆ ಕೇಳ್ತೀನಿ. ಥ್ಯಾಂಕ್ ಯು. ಅಲ್ಲಿ ಕಂಟೆಂಟ್ ಚೆನ್ನಾಗಿತ್ತು, ಮತ್ತು ಅದು ಜಾಸ್ತಿ ಅದ್ರಲ್ಲಿ ಮಾರಲ್ ಜಾಸ್ತಿ ಇದೆ. ಹೆಣ್ಮಕ್ಳನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಇದು ಲೈಫ್ ರಿಯಲ್ ಹೆಂಗಿರಬೇಕು ಲೈಫಲ್ಲಿ ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ಈ ಮೂವಿ ಚೆನ್ನಾಗಾಗಲಿ ಅಂತ ಮಾಮ ಜಾಸ್ತಿ ಕಷ್ಟಪಟ್ಟಿದ್ದಾರೆ ಮಾಡೋಕ್ಕೆ. ಅಮೇಝಿಂಗ್ ಮೂವಿ ಅಂತ ಹೇಳ್ಬೋದು. ನಮ್ಮ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಮೂವಿ ನನಗದು ಬಹಳ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಆ್ಯಂಡ್ ಕನ್ಕ್ಲೂಷನ್ ಆಗಿರ್ಬೋದು, ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಎಲ್ಲರೂ ಕನ್ನಡ ಮೂವಿನ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ಹಾಯ್, ನಮಸ್ಕಾರ ಎಲ್ಲರಿಗೂ. ಇಟ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ತುಂಬ ಎಮೋಷ್ನಲ್ ಆಗಿತ್ತು ಎಂಡಿಂಗ್ ಅಂತೂ. ಇಟ್ ಇಸ್ ಲೈಕ್ ಕ್ರೈಯಿಂಗ್ ಅನ್ನೋ ಥರ. ಸೊ ಎಲ್ಲರೂ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಬೆಳೆಸಬೇಕು. ಐ ಥಿಂಕ್ ಈ ಥರ ಮೂವೀಸ್ ಬಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಇಟ್ಸ್ ಅ ಗೋ ಟು ಮೂವಿ. ಎಲ್ಲರೂ ಬಂದು ನೋಡಲೇಬೇಕು. ಇಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ. ಸೊ ಎಲ್ಲರೂ ಸಪೋರ್ಟ್ ಕೊಟ್ಟು ಚೆನ್ನಾಗಿ ಮೂವಿ ಓಡೋಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.